ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್, ಮುಖ್ಯವಾಗಿ ನಿಮ್ಮ ಹೋರಾಟದ ಬಗ್ಗೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಅತ್ಯಂತ ಲಘುವಾಗಿ ತೆಗೆದುಕೊಂಡಿದ್ದಾರೆ. ಬಿಜೆಪಿ ನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಲ್ಲ, ಬೇರೆ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಭಾಳ ದೊಡ್ಡ ದೊಡ್ಡ ಭಾಷಣಗಳು ನೀವು ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಮೇಲೆ ಸ್ವತಃ ಭ್ರಷ್ಟಾಚಾರದ ಆರೋಪ ಬಂದಾಗ ನಾನು ಮಾಡಿದ್ದೀನಿ ನೀವು ಮಾಡಿಲ್ವಾ ಅನ್ನೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ? 40% ಆರೋಪಗಳನ್ನು ಆಧಾರರಹಿತವಾಗಿ ನಮ್ಮ ಮೇಲೆ ಮಾಡಿದಾಗ ಭಾಳ ಉದ್ದ ಭಾಷಣಗಳನ್ನು ನಾವು ಮಾಡಿದ್ರಿ. ನಾನು ₹1 ಎಲ್ಲೂ ಮಾಡಲಿಲ್ಲ, ನಾನು ಭ್ರಷ್ಟಾಚಾರ ರಹಿತವಾಗಿದ್ದೀನಿ ಅಂತ ಭಾಷಣಗಳನ್ನು ಮಾಡಿದ್ರಿ. ಇನ್ನೊಬ್ಬರ ಮೇಲೆ ಕೋರ್ಟ್ ಚೀಮಾರಿಗಳನ್ನು ಹಾಕಿದಾಗ ಆ ಸ್ಥಾನದಲ್ಲಿ ಇರಬಾರ್ದು ಅಂತೇಳಿ ನೀವೇ ಪತ್ರಿಕಾಗೋಷ್ಠಿಗಳಲ್ಲಿ ಆಗ್ರಹ ಮಾಡಿದ್ರಿ. ಇವತ್ತು ಹೈಕೋರ್ಟ್ ಹೇಳಿರುವಂಥ ಒಂದೊಂದು ವ್ಯಾಖ್ಯಾನಗಳನ್ನು ನೋಡಿದಾಗ ಒಂದು ನಿಮಿಷ ನೀವು ಆ ಸ್ಥಾನದಲ್ಲಿ ಕೂರಲಿಕ್ಕಿಲ್ಲ. ನಿಮ್ಮ ಕುಟುಂಬಕ್ಕೆ ಬೇಕಾದ ರೀತಿಯಲ್ಲಿ ಇದನ್ನು ನೀವು ತಿರುಚಿದಿರಿ ಎನ್ನುವಂಥ ಮಾತನ್ನು ಕೂಡ ಹೈಕೋರ್ಟ್ ಹೇಳಿದೆ. ಇಷ್ಟು ಸ್ಪಷ್ಟವಾಗಿ ಕೋರ್ಟ್ ಹೇಳಿರುವಂಥ ಸಂದರ್ಭದಲ್ಲಿ FIR ಮಾಡಬೇಕು ಅಂತೇಳಿ ಜನಪ್ರತಿನಿಧಿ ಕೋರ್ಟ್ ಹೇಳಿರುವಂಥ ಸಂದರ್ಭದಲ್ಲಿ ನಿಮಗೆ ಯಾವ ಮನಸ್ಸಿದೆ ಅಂತ ಅಧಿಕಾರದಲ್ಲಿ ಕೂತ್ಕೊಳ್ಳಿಕ್ಕೆ? ಮತ್ತು ನಾವು ಹೇಳ್ತಾ ಇರುವಂಥದ್ದು, ನೀವು ಬಹುಮತ ಕಳ್ಕೊಂಡಿದ್ದೀರಿ ನಾವು ಹೇಳ್ತಾನೇ ಇಲ್ಲ. ನೀವು ತನಿಖೆಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತಾದರೆ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ನಿಂತ್ಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲೋಕಾಯುಕ್ತ ಪೊಲೀಸರು ಯಾರು? ರಾಜ್ಯದ ಗೃಹ ಇಲಾಖೆ ಅಡಿನಲ್ಲಿರುವಂಥ ಪೊಲೀಸರೇ. ಅವರು ಇವತ್ತು ರಿಪೋರ್ಟನ್ನು ಮಾಡಬೇಕಾಗಿರುವಂಥದ್ದು ರಾಜ್ಯದ ಗೃಹ ಇಲಾಖೆಗೆ ರಿಪೋರ್ಟನ್ನು ಮಾಡಬೇಕು. ನಿಷ್ಪಕ್ಷಪಾತ ಒಂದು ತನಿಖೆ ಹೇಗೆ ಆಗ್ಲಿಕ್ಕೆ ಸಾಧ್ಯ ಇದೆ? ಆ ಕಾರಣಕ್ಕೆ ನಾವು ಹೇಳ್ತಾ ಇದ್ದೀವಿ, ತನಿಖೆ ಮುಗಿಯುವವರೆಗೆ, ನೀವು ನಿರಪರಾಧಿ ಅಂತ ಆಗುವವರೆಗೆ ನೀವು ಆ ಸ್ಥಾನವನ್ನು ಬಿಟ್ಟುಕೊಡಿ, ಬೇರೆಯವರು ಬರಲಿ. ನಂತರ ನಿರಪರಾಧಿ ಅಂತ ಆದ ನಂತರ ನೀವೇ ಆ ಸ್ಥಾನದಲ್ಲಿ ಮುಂದುವರಿಯಿರಿ. ತನಿಖೆಗೆ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ. ಆದರೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಿರುವಂಥದ್ದು ನೇರವಾಗಿ ಬಿಜೆಪಿ ವಿರೋಧವಾಗಿ ಇದೆಲ್ಲ ಷಡ್ಯಂತ್ರ ಮಾಡಿದಿರುವಂಥದ್ದು ಬಿಜೆಪಿ ನಾಯಕರು ಪಿತೂರಿ, ಇದಕ್ಕೆಲ್ಲ ನಾನು ಯಾವುದೇ ಕಾರಣಕ್ಕೂ ಎದುರಲ್ಲ ಅನ್ನೋದು. ನೋಡಿ, ಅವರು ದಿನದಿಂದ ದಿನಕ್ಕೆ ತನ್ನ ಮಾತುಗಳನ್ನು ಬದಲಾಯಿಸ್ತಾ ಇದ್ದಾರೆ. ವಿಧಾನಸಭೆ ಅಧಿವೇಶನ ಸಂದರ್ಭದಲ್ಲಿ ಹೇಳಿದರು, ಈ ರೀತಿ ಮೂಢ ಹಗರಣ ಆಗಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಯಾವ ಸೈಟು ನಾನು ತೊಗೊಳ್ಳೋಕ್ಕೆ ಸಾಧ್ಯ ಇಲ್ಲ, ನನಗೆ ಹೆಂಗ್ರಿ ಕೊಡಲಿಕ್ಕಾಗತ್ತೆ ಅಂತ ಮಾತಾಡಿದರು. ಪಾದಯಾತ್ರೆ ಮಾಡಿದಾಗ ಅವರೇ ಸಾರ್ವಜನಿಕ ಸಭೆಯಲ್ಲಿ ಆ ಥರದ್ದು ಏನೂ ಆಗಿಲ್ಲ, ನನ್ನಂಥ ಒಬ್ಬ ಸ್ವಚ್ಛಾರಿತ್ರ ಯಾರೂ ಇಲ್ಲ, ನನ್ನ ನಂಬಲ್ವಾ ನೀವು ಅಂತೇಳಿ ಸಾರ್ವಜನಿಕವಾಗಿ ಹೇಳಿದರು. ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಹೇಳಿದಾಗ ರಾಜ್ಯಪಾಲರ ಮೇಲೆ ಅವರು ಆರೋಪಗಳನ್ನು ಮಾಡಿದರು, ರಾಜ್ಯಪಾಲರನ್ನ ರಸ್ತೆಗೆ ತಂದು ನಿಲ್ಲಿಸಿದರು. ಈಗ ಹೈಕೋರ್ಟ್ ಸ್ವತಃ ಹೇಳಿದ ನಂತರವೂ ಕೂಡ ತಾನು ಒಪ್ಕೊಳ್ಳೋದಿಲ್ಲ ಅಂತಂದರೆ ರಾಜ್ಯಪಾಲರ ವಿರುದ್ಧನೇ ಅವರು ಕೋರ್ಟಿಗೆ ಹೋಗಿದ್ದು, ಕೋರ್ಟ್ ಆ ಅರ್ಜಿಯನ್ನು ತಳ್ಳಿ ಹಾಕಿದೆ. ಅಂದರೆ ರಾಜ್ಯಪಾಲರ ಆದೇಶ ಸರಿ ಇದೆ ಅಂತ ಕೋರ್ಟ್ ಹೇಳಿದೆ, ನೀವು ಕೋರ್ಟಿಗೆ ಹೋಗಿರೋದು ಸರಿಯಲ್ಲ ಅನ್ನುವಂಥದ್ದು ನ್ಯಾಯ ಹೇಳಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಬಂಡತನವನ್ನು ಪ್ರದರ್ಶನ ಮಾಡದೆ, ಮೊಂಡುತನವನ್ನು ಪ್ರದರ್ಶನ ಮಾಡದೆ ರಾಜೀನಾಮೆಯನ್ನು ಕೊಟ್ಟು ಹೋಗುವಂಥದ್ದು ಕರ್ನಾಟಕದ ರಾಜಕಾರಣಕ್ಕೆ ಒಂದು ಒಳಿತು ಅಂತ ನಾನು ಅಂದ್ಕೊಳ್ತೇನೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿಯಾಗಿಯೇ ಈ ಒಂದು ತನಿಖೆಯನ್ನು ಎದುರಿಸ್ತೇನೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದಾರೆ. ಮತ್ತು ರಾಜಕೀಯವಾಗಿ ಆಗಿರ್ಬೋದು ಮತ್ತು ಕಾನೂನಾತ್ಮಕ ಹೋರಾಟವನ್ನು ಎದುರಿಸ್ತೀನಿ ಅಂತ. ಮತ್ತು ನೀವು ಯಾವ ರೀತಿಯಾಗಿ ಒತ್ತಡವನ್ನು ಹಾಕ್ತೀರಿ ಸರ್ ರಾಜೀನಾಮೆಗೆ? ರಾಜಕೀಯವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗ್ತವೆ, ಜನರ ನಡುವೆ ತಗೊಂಡು ಹೋಗ್ತವೆ, ಈ ಹೋರಾಟವನ್ನು ಜನರ ಬಳಿ ತೆಗೆದುಕೊಂಡು ಹೋಗ್ತವೆ. ಈ ಪರಂಪರೆ ಇನ್ನು ಮುಂದುವರೆದ್ರೆ ಏನಾಗುತ್ತೆ? ಯಾರು ಏನು ಮಾಡಿದ್ರು, FIR ಆದರೂ ಜೈಲಲ್ಲಿ ನಿಂತ್ಕೊಂಡು ನಾನು ಆಡಳಿತ ಮಾಡ್ತೀನಿ ಎನ್ನುವಂಥ ಪರಂಪರೆ ಕರ್ನಾಟಕಕ್ಕೂ ಕೂಡ ಬಂದರೆ ಯಾವ ರೀತಿಯಾದಂಥ ವ್ಯವಸ್ಥೆ ಕರ್ನಾಟಕದಲ್ಲಿ ಹೋಗ್ಬಿಡ್ಬೋದು? ನಾಗೇಂದ್ರಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ನಾಗೇಂದ್ರನಿಗೆ ಒಬ್ಬ ಆರೋಪ ಬಂದ ತಕ್ಷಣ ನೀವು ರಾಜೀನಾಮೆ ಕೊಡಿಸಿದ್ರಿ, ಈಗ ನಿಮ್ಮ ಬಗ್ಗೆ ಆರೋಪ ಬಂದಾಗ ಯಾಕೆ ನೀವು ರಾಜೀನಾಮೆ ಕೊಡಲಿಕ್ಕಾಗಲ್ಲ? ಮತ್ತು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 3 ತಿಂಗಳಲ್ಲಿ ತನಿಖೆ ಪೂರ್ಣ ಆಗಬೇಕು ಅಂತ ಕೋರ್ಟ್ ಹೇಳಿರ್ಬೇಕಾರೆ ನೀವು 3 ತಿಂಗಳಲ್ಲಿ ಪೂರ್ಣ ಆಗಿ ಬನ್ನಿ ಅಲ್ಲ ಅಧಿಕಾರಕ್ಕೆ, ಯಾರು ಬೇಡ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನೀವು ಅಧಿಕಾರನ ಬಿಟ್ಟು ಹೋಗಲ್ಲ, ನಾವು ಇದರಲ್ಲೇ ಹಿಂಗೆ ತನಿಖೆ ಮಾಡ್ತೀನಿ ಅನ್ನುವಂಥದ್ದು ಬಂಡತನದ ಪರಮಾವಧಿ ಅಂತ ಅನ್ಸುತ್ತೆ. ಇದಿಷ್ಟು ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ, GV ನ್ಯೂಸ್ 18 ಕನ್ನಡ, ಬೆಂಗಳೂರು.